ಮಾಪನ ಇಲಾಖೆ ಅಧಿಕಾರಿಗಳನ್ನ ಹೇಳೋರು ಕೇಳೋರು ಯಾರು ಇಲ್ವಾ? ಸರ್ಕಾರದಿಂದ ಹಿರಿಯ ಅಧಿಕಾರಿಗಳು ಹೀಗೆ ಮಾಡಿದ್ರೆ ಹೇಗ್ರಯ್ಯ? ಮಾಪನ ಇಲಾಖೆ ಅಧಿಕಾರಿ ಕೆಲಸಕ್ಕೆ ಚಕ್ಕರ್, ಸಂಬಳಕ್ಕೆ ಮಾತ್ರ ಹಾಜರ್. ಮಾಪನ ಇಲಾಖೆ ಅಧಿಕಾರಿಗಳನ್ನ ಹೇಳೋರು ಕೇಳೋರು ಯಾರು ಇಲ್ವಾ? ಸರ್ಕಾರಿ ಹಿರಿಯ ಅಧಿಕಾರಿಗಳು ಹೀಗೆ ಮಾಡಿದ್ರೆ ಹೇಗೆ? ಮಾಪನ ಇಲಾಖೆಯ ಅಧಿಕಾರಿ ಕೆಲಸಕ್ಕೆ ಚಕ್ಕರ ಹಾಕ್ತಾರೆ, ಆದರೆ ಸಂಬಳದ ದಿನ ಬಂದ್ರೆ ಹಾಜರಾಗ್ತಾರೆ. ಇದು ಮಾಪನ ಇಲಾಖೆ ಕಂಟ್ರೋಲರ್ MSN ಬಾಬು ಕಹಾನಿ. ಇದು KS ಅಧಿಕಾರಿ MSN ಬಾಬು ಕರ್ಮಕಾಂಡ. ಇದು ಮಾಪನ ಇಲಾಖೆಗೆ ಯಾವಾಗಲೂ ಬರೋದೇ ಇಲ್ಲವಂತೆ MSN ಬಾಬು. ಯಾವಾಗಲಾದರೂ ಒಂದ್ಸತಿ ಬರೋದು, ಕಂಟ್ರೋಲರ್ ಕಚೇರಿ ಮಾತ್ರ ಸದಾ ಖಾಲಿ ಖಾಲಿ. ನಿಮ್ಮ ಫ್ರೀಡಮ್ ಟಿವಿ ಕ್ಯಾಮರಾದಲ್ಲಿ ಸೆರೆ ಸಿಕ್ಕಿದೆ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯ. ಮಾಪನ ಇಲಾಖೆ ಅಧಿಕಾರಿಗಳನ್ನ ಹೇಳೋರು ಕೇಳೋರು ಯಾರು ಇಲ್ವಾ? ಹಾಗಾದ್ರೆ ಸರ್ಕಾರಿ ಹಿರಿಯ ಅಧಿಕಾರಿಗಳೇ ಹಿಂಗೆ ಮಾಡಿದ್ರೆ ತಮ್ಮ ಕೆಳಾಧಿಕಾರಿಗಳು ಯಾರನ್ನ ಮಾದರಿಯಾಗಿಸ್ಕೋಬೇಕು? ಕೆಲಸಕ್ಕೆ ಬರೋದಿಲ್ಲ, ಸಂಬಳ ಪಡ್ಕೋತಾರೆ, ಸರ್ಕಾರದ ಎಲ್ಲ ಸವಲತ್ತುಗಳನ್ನು ಪಡ್ಕೋತಾರೆ. ಗಮನಿಸ್ತಾ ಇದ್ದೀರಿ ದೃಶ್ಯವನ್ನ. ಇದು ನಿಮ್ಮ ಫ್ರೀಡಮ್ ಟಿವಿ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯ. ಮಾಪನ ಇಲಾಖಾ ಕಚೇರಿಯಲ್ಲಿ ಮನುಷ್ಯ ಇಲ್ಲ, ಅಧಿಕಾರಿಗಳು ಅಂತ ಕರೆಸಿಕೊಳ್ಳುವ ಯಾವೊಬ್ಬ ಮಹಾನುಭಾವನೂ ಕೂಡ ನಮ್ಮ ಕ್ಯಾಮರಾದಲ್ಲಿ ಸೆರೆ ಸಿಕ್ಕಿಲ್ಲ. ಕಾರಣ ಕಚೇರಿ ಒಳಗೆ ಯಾರೂ ಇಲ್ಲ, ಕಚೇರಿ ಒಳಗೆ ಯಾರೂ ಇಲ್ಲ. ಮಾಪನ ಸೌಧ ಸರ್ಕಾರ ನಮ್ಮ ತೆರಿಗೆ ಹಣದಿಂದ ಕಚೇರಿಯನ್ನು ಕಟ್ಟಿಸಿ ಅಲ್ಲೊಂದಷ್ಟು ಮೂರ್ತಿಗಳನ್ನು ಕೂರಿಸಿ, ಮೂರ್ತಿಗಳು ಅಂದರೆ ಈ ಅಧಿಕಾರಿಗಳನ್ನೇ, ಜನಸೇವೆ ಜನಹಿತಕ್ಕಾಗಿ ಕೆಲಸ ಮಾಡ್ರಯ್ಯ ಅಂಥೇಳಿ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕೂಡ ಕೊಟ್ಟು, ತಿಂಗಳಿಗೆ ಸಂಬಳವನ್ನೂ ಕೊಟ್ಟು, ಭತ್ತೆನೂ ಕೊಟ್ಟು, ಇರೋದು ಕ್ವಾರ್ಟರ್ಸು ಕೊಟ್ಟು, ಎಲ್ಲವನ್ನೂ ಕೊಟ್ಟು ಮಾಡ್ತಿರೋ ಕೆಲಸ ಮಾಪನ ಅಧಿಕಾರಿ ಗೈರು. ಅದೆಲ್ಲಿಗೆ ಹೋಗ್ತಾರೋ ಗೊತ್ತಿಲ್ಲ. ಸೊ ಗೈರಾಗಿದ್ದಾರೆ. KS ಅಧಿಕಾರಿ MSN ಬಾಬುಗೆ ಇರೋದೇ ಒಂದೇ ಹುದ್ದೆ. ವಾರಕ್ಕೆ 2 ದಿನ ಮಾತ್ರ ಕಚೇರಿಗೆ MSN ಬಾಬು ಹಾಜರಾಗ್ತಾರೆ. ಏನು ED ಅಧಿಕಾರಿನ? ವಾರಕ್ಕೆ 2 ದಿನ ಬರಕ್ಕೆ, 2 ದಿನ ಬಂದರೂ ಕಚೇರಿಲಿ ಕೂರೋದು ಅರ್ಧ ಗಂಟೆ ಮಾತ್ರ. ಫೈಲ್ಸ್ ಏನಾದರೂ ಇದೆಯೋ ಏನೋ, ಆದರೆ ಕಚೇರಿಗೆ ಸರಿಯಾಗಿ ಬರಲ್ಲ ಕಂಟ್ರೋಲರ್ MSN ಬಾಬು. ಸರ್ಕಾರ ನಿಯಮ MSN ಬಾಬುಗೆ ಅನ್ವಯ ಆಗೋದಿಲ್ವಾ? ಮಾಪನ ಇಲಾಖೆ ಕಂಟ್ರೋಲರ್ ಆಟಕ್ಕೆ ಕಡಿವಾಣ ಹಾಕುವವರಿಲ್ವಾ? ಕಂಟ್ರೋಲರ್ ನಡೆಗೆ ಮಾಪನ ಇಲಾಖೆಯಲ್ಲಿ ಭುಗಿಲೆದ್ದ ಆಕ್ರೋಶ. MSN ಬಾಬು ವಿರುದ್ಧ ಆಹಾರ ಇಲಾಖೆ ಮಾರ್ಗದರ್ಶಿಗೆ ದೂರು ಕೂಡ ದಾಖಲಾಗಿದೆ. ಒಂದು ವೇಳೆ KS ಅಧಿಕಾರಿ MSN ಬಾಬುಗೆ ಇರೋದು ಒಂದೇ ಹುದ್ದೆ, ಇರೋದು ಒಂದೇ ಜವಾಬ್ದಾರಿ. ಅವರಿಗೆ ಕಚೇರಿಗೆ ಬರೋದೇ ವಾರಕ್ಕೆ 2 ದಿನ, ಬಂದರೂ ಅರ್ಧ ಗಂಟೆ ಮೇಲೆ ಕೂತ್ಕೊಳ್ಳಲ್ವಂತೆ. ನಿಮಗೆ ಆರೋಗ್ಯ ಸಮಸ್ಯೆ ಏನಾದರೂ ಇದ್ರೆ ಸಿಕ್ ಲೀವು ಅಂತಿರುತ್ತೆ CL, ನೀವು ಅರ್ಜಿ ಬರ್ಕೊಡ್ಬೇಕು. ನನಗೆ ಬಂದರೂ ಬಿಸಿ ಚೇರಲ್ಲಿ ಅರ್ಧ ಗಂಟೆ ಮೇಲೂ ಕೂರಕ್ಕಾಗಲ್ಲ, ನನಗೆ ಸಮಸ್ಯೆ ಇದೆ, ಬರೆದು ಕೊಡಬೇಕು. ಸಿಕ್ ಲೀವಿಗೆ ಅಪ್ಲೈ ಮಾಡಬೇಕು. ಮಾಡಿದ್ದೀರಾ? ವಾರಕ್ಕೆ ಬರೋದೇ 2 ದಿನ ಅಂತೆ. ಸ್ಕೂಲ್ಗಳಲ್ಲಿ ಚೆಕ್ಕಿಂಗ್ ಇನ್ಸ್ಪೆಕ್ಟರ್ ಬರ್ತಾರಲ್ಲ, ಅಂಗನವಾಡಿಗೆಲ್ಲ ಹಂಗೆ ಯಾವತ್ತೋ ಅಪರೂಪಕ್ಕೆ ಬಂದು ಹೋಗೋದು, ದೂರದ ಸಂಬಂಧಿ ಥರ. ಬಂದರೂ ಅರ್ಧ ಗಂಟೆ ಮೇಲೆ ಕೂತ್ಕೊಳ್ಳೋದಿಲ್ಲ, ಅವ್ರಿಗೆ ಆಗಲ್ಲ. AC ಇಲ್ವಾ ಅಂತ ಕೇಳಿದ್ರೆ AC ಇದೆ, ಆದರೂ ಯಾಕೆ ಕೂತ್ಕೊಳ್ಳಲ್ಲ ಅಂದರೆ ಆ ಸಮಸ್ಯೆ ಅರ್ಥ ಆಯ್ತಿಲ್ಲ. ಕರೆಂಟ್ ಇಲ್ಲದಿದ್ದರೆ ಫ್ಯಾನ್ ಕೂಡ ತಿರುಗುತ್ತೆ, ಗಾಳಿ ಬರುತ್ತೆ, ಚೆನ್ನಾಗಿ ಗಾಳಿ ಬರುತ್ತೆ. ಸರ್ಪದೋಷ ಏನಾದರೂ ಇದೆಯೋ ಏನೋ? ಕಚೇರಿಗೆ ಸರಿಯಾಗಿ ಬರಲ್ಲ ಕಂಟ್ರೋಲರ್ MSN ಬಾಬು. ಸೊ ಈ ಬಗ್ಗೆ ನೋಡಿ, ಅಧಿಕಾರಿಗಳು ಬರ್ತಾ ಇಲ್ಲ, ಏನು ಎತ್ತ ಅಂತ ಹೇಳಿ ಸಾರ್ವಜನಿಕರು ಮಾತನಾಡಿರುವಂಥ ಆಕ್ರೋಶಿತ ಮಾತುಗಳನ್ನು ಒಂದ್ಸತಿ ಕೇಳಿಸ್ಕೊಂಡು ಬನ್ನಿ. ಕರ್ನಾಟಕ ರಾಜ್ಯದ ಅಧೀನ ಸಂಸ್ಥೆಯಾಗಿರ್ತಕ್ಕಂಥ ಮಾಪನ ಇಲಾಖೆ ಇವತ್ತು ರಾಜ್ಯದ ಸಾರ್ವಜನಿಕರಿಗೆ ನೀಡಬೇಕಾದ ಸೇವೆಯಲ್ಲಿ ಸಂಪೂರ್ಣವಾಗಿ ಎಡವಿದೆ ಅಂತಲೇ ನನ್ನ ಭಾವನೆ. ಕಳೆದ ಕೆಲ ದಿನಗಳಿಂದ ಯಾವುದೇ ಅಧಿಕಾರಿಗಳು ಯಾರ ಮಾತನ್ನು ಕೇಳ್ತಿರತಕ್ಕಂಥ ಸ್ಥಿತಿಯಲ್ಲಿದ್ದಾರೆ. ಸಾರ್ವಜನಿಕರು ಅವರನ್ನು ಸಂಪರ್ಕಿಸಿದ್ರೆ ಯಾವುದೇ ರೀತಿಯ ಸಮರ್ಪಕವಾದ ಉತ್ತರ ಸಿಗ್ತಾ ಇಲ್ಲ, ಸಾರ್ವಜನಿಕರ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ. ಈ ಒಂದು ಮಾನದಂಡದ ವಿಚಾರವಾಗಿ ಈ ಹಿಂದೆ ACB ಅವರು ಅವರ ಮೇಲೆ ದಾಳಿ ಮಾಡಿದಾಗ ಸಾಕಷ್ಟು ಜನ ಭ್ರಷ್ಟರು ಭೇಟಿಯಾಗಿದ್ದರು. ಆದರೂ ಕೂಡ ಯಾವುದೇ ರೀತಿಯಾದ ಬದಲಾವಣೆಯಾಗಲಿ ಭಯ ಆಗಲಿ ಮಾಪನ ಇಲಾಖೆಯವರಿಗೆ ಇನ್ನೂ ಬಂದಿಲ್ಲ ಅಂತ ನನ್ನ ಭಾವನೆ. ಈ ಹಿಂದೆ BDAನಲ್ಲಿ ಅಧಿಕಾರಿಯಾಗಿದ್ದರು, KS ಅಧಿಕಾರಿಯಾಗಿದ್ದಂಥ MSN ಬಾಬು ಅವರು ಇಲ್ಲಿ ಕಂಟ್ರೋಲರ್ ಅಂದರೆ ನಿಯಂತ್ರಕರು.
ಇವರು ಯಾವ ಮಟ್ಟದಲ್ಲಿ ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಯಾವ ಮಟ್ಟದಲ್ಲಿ ನಿಯಂತ್ರಣ ಮಾಡ್ತಾ ಇದ್ದಾರೆ ಅನ್ನೋದು ಆ ಭಗವಂತನಿಗೆ ಗೊತ್ತು. ಕೆಲ ಅಧಿಕಾರಿಗಳು, ಅವರ ಕೆಳಮಟ್ಟದ ಅಧಿಕಾರಿಗಳು ಮತ್ತು ಸಹಾಯಕ ನಿಯಂತ್ರಕರೇನಿದ್ದಾರೆ, ಯಾರೂ ಒಬ್ರಿಗೊಬ್ರು ಕೂಡ ಒಂದು ಸಂವಹನನೇ ಇಲ್ಲ. ಜನರ ಸಮಸ್ಯೆಗಳು ಬಗೆಹರಿಸುವ ಕಡೆ ಅವರ ಗಮನನೇ ಇಲ್ಲ. ಮತ್ತು ವಿಶೇಷವಾಗಿ MSN ಬಾಬು ಅವರು ವಾರದಲ್ಲಿ 1-2 ಬಾರಿ ಬಂದರೆ ಅದೇ ಹೆಚ್ಚು ಅಂತಲೇ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಅದು ಕೆಳ ಹಂತದ ಅಧಿಕಾರಿಗಳಿಗೂ ಗೊತ್ತಿದೆ. ಒಟ್ಟಿನಲ್ಲಿ ಮಾಪನ ಇಲಾಖೆಯ ಕೆಳ ಹಂತದ ಅಧಿಕಾರಿಗಳು, ಸಹಾಯಕ ನಿಯಂತ್ರಕರು ಹಾಗೂ ನಿಯಂತ್ರಕರು ಈ ಎಲ್ಲ ಸೇರಿ ಒಂದು ದುಷ್ಟಕೂಟವನ್ನು ರಚಿಸ್ಕೊಂಡಿದ್ದಾರೆ. ಮಂತ್ಲಿ ಫಿಕ್ಸ್ ಮಾಡಿಕೊಂಡು ಇವರು ಮಾಪನ ಇಲಾಖೆಯಲ್ಲಿ ಜನಸೇವೆ ಮಾಡುವುದರ ಬದಲು ಅವರ ಸೇವೆನ ಸಮಗ್ರವಾಗಿ ಮಾಡ್ಕೊಳ್ತಾ ಇದ್ದಾರೆ ಅಂತ ನನ್ನ ಭಾವನೆ. ಅದರಲ್ಲೂ ವಿಶೇಷವಾಗಿ ನಾನು ಕಾರ್ಯದರ್ಶಿಯವ್ರಿಗೂ ನಾನು ಮನವಿ ಮಾಡ್ತೀನಿ. ಜೊತೆಗೆ ಈ ಒಂದು ಇಲಾಖೆ ಏನು ಬರುತ್ತೆ, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಅಧೀನದಲ್ಲಿ ಬರ್ತಕ್ಕಂಥ ಇಲಾಖೆ ಇದು. ಸಚಿವರಾದ ಮುನಿಯಪ್ಪ ಅವ್ರಿಗೂ ನಾನು ಕೇಳ್ಕೊಳ್ತಾ ಇದ್ದೀನಿ, ಈ ಒಂದು ನಿಯಂತ್ರಣವನ್ನು ನೈಜ ಅರ್ಥದಲ್ಲಿ ತರದೇ ಇದ್ದರೆ ಮುಂದಿನ ದಿನಗಳಲ್ಲಿ ಭಾಳಷ್ಟು ಸಮಸ್ಯೆಗಳು ಉಂಟು ಮಾಡ್ತಾರೆ ಸರ್ಕಾರಿ ಅಧಿಕಾರಿಗಳು ಅಂತ ನನ್ನ ಭಾವನೆ. ಬಾಬು ವಿರುದ್ಧ ಇರೋ ಆರೋಪ ಒಂದೆರಡಲ್ಲ. MSN ಬಾಬು ಮೇಲೆ ಸಾಲು ಬ್ಯಾಕ್ ಟು ಬ್ಯಾಕ್ ಅನೇಕ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿದೆ. ಈ ಹಿಂದೆ ಇದೆ MSN ಬಾಬು ಮೇಲೆ ACB ದಾಳಿ ಕೂಡ ಆಗಿತ್ತು. ಆದರೂ ಇದೀಗ ಮತ್ತೆ ಮಾಪನ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆರೋಪ. ಅಸಿಸ್ಟೆಂಟ್ ಕಂಟ್ರೋಲ್ಗಳ ಮೂಲಕ ಭಾರಿ ಭ್ರಷ್ಟಾಚಾರ ಆರೋಪ. ಗೋವಿಂದಪ್ಪ, ರಾಜಪ್ಪ, ಮನೋಜ್ ಮೂಲಕ ಭ್ರಷ್ಟಾಚಾರ. ವಾಸನೆ ಬಡಿತಾ ಇದೆ, ಕೆಲಸಕ್ಕೆ ಬಾರದೆ ಎಲ್ಲೋ ಕುಳಿತುಕೊಂಡು ಮಾಡ್ತಾರಂತೆ ಲೂಟಿ, ಪ್ರಶ್ನಾರ್ಥಕ ಚಿಹ್ನೆ. ಲೋಕಾಯುಕ್ತ ದಾಳಿ ಬಳಿಕವೂ MSN ಬಾಬು ಅಂಧಾ ದರ್ಬಾರ್ ಮಾಡ್ತಿದ್ದಾರೆ. ಆಹಾರ ಇಲಾಖೆ ಸಚಿವರೇ MSN ಬಾಬು ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು. ಆಹಾರ ಇಲಾಖೆ ಕಾರ್ಯದರ್ಶಿ ಮನೋಜ್ ಜೈನ್ ಅವರೇ ಇತ್ತ ನೋಡಿ, ಆಟ ಟೋಪಕ್ಕೆ ಕಡಿವಾಣ ಹಾಕೋದು ಯಾವಾಗ? ನಿಮ್ಮ ಮೂಗಿನ್ನೇರಕ್ಕೆ ಆಗ್ತಾ ಇರೋ ಅಕ್ರಮ ಅಲ್ವೇನ್ರಿ ಇದು? ಸರ್ಕಾರ ಎಲ್ಲವನ್ನೂ ಕೊಟ್ಟು ಪರಿಪೂರ್ಣ ಫಲಾನುಭವಿಗಳಾಗಿ ತಿಂದು ತೇಗಿ ವಾರಕ್ಕೆ 2 ಬಾರಿ ಹಾಜರಾಗ್ತೀರಿ, ಬಂದರೂ ಅರ್ಧ ಗಂಟೆ ಮೇಲೆ ಕಚೇರಿಯಲ್ಲಿ ಕೂತ್ಕೊಳ್ಳೋದಿಲ್ಲ. ನಿಮ್ಮ ಹೆಸರು, ನಿಮ್ಮ ಪೋಸ್ಟು, ನಿಮ್ಮ ಡೆಸಿಗ್ನೇಷನು ಗೌರ್ಮೆಂಟ್ ಅಫಿಷಿಯಲ್ ಅಲ್ವಾ, ಸರ್ಕಾರಿ ಉದ್ಯೋಗಿ. ಮಾಡೋ ಕೆಲಸ ನಮ್ಮ ಕಡೆ ಪೌರ ಕಾರ್ಮಿಕರ ಪಂಚುವಾಲಿಟಿಯನ್ನು ಗಮನಿಸಬೇಕು ನೀವು. ಅತ್ಯಂತ ಮಹತ್ವದ ಸ್ಥಾನ ಅದು ಪೌರ ಕಾರ್ಮಿಕರ ಕೆಲಸ. ಅವರಿಗೆ ಅತ್ಯಂತ ಗೌರವವಾದಂತಹ ಒಂದು ಸ್ಥಾನಮಾನ ಅದು. ಅವರು ಕೂಡ ತಮ್ಮ ಸಮಯ ಪ್ರಜ್ಞೆಯನ್ನು ಮರೆಯೋದಿಲ್ಲ. ಸಮಯಕ್ಕೆ ಸರಿಯಾಗಿ ಬರ್ತಾರೆ, ಪ್ರತಿ ವಾರವೂ ಹಾಜರಿರ್ತಾರೆ. ಕಾರಣ ಅವರು ಅವರ ಕೆಲಸಕ್ಕೆ ಕೊಡೋ ಮರ್ಯಾದೆ. ನೀವು ಪೌರ ಕಾರ್ಮಿಕರ ಕುತ್ತಿಗೆಯಲ್ಲಿ ಟೈ ಇರೋದಿಲ್ಲ, ನಿಮ್ಮ ಕುತ್ತಿಗೆಯಲ್ಲಿ ಟೈ ಇರುತ್ತೆ. ಚೆನ್ನಾಗಿ ಐರನ್ ಮಾಡ್ಕೊಂಡು ಬಂದಿರ್ತೀರಿ. ಪ್ರಶಾಂತವಾದ ವಾತಾವರಣ, ನಿಮಗೆ ಯಾರು ಕಿರಿಕಿರಿ ಮಾಡೋರು ಇರೋದಿಲ್ಲ. ಪೀಸ್ಫುಲ್ ವಾತಾವರಣದಲ್ಲಿ ಅಟ್ಲೀಸ್ಟ್ ಜನಹಿತಕ್ಕಾಗಿ, ಜನಸೇವೆಗಾಗಿ ಬಂದಿರುವಂಥ ಒಂದಷ್ಟು ಪೇಪರ್ ವರ್ಕಿಂಗ್ ಆದರೂ ಮೂವ್ ಮಾಡ್ತೀರಾ? ಅದು ಇಲ್ಲ. MSN ಬಾಬು ಉನ್ನತ ಉದ್ಯೋಗಿ, ಸರ್ಕಾರಿ ಉದ್ಯೋಗಿ, ಇವರ ಮೇಲೆ ಅನೇಕ ಆರೋಪಗಳು ಬಂದಿದ್ದಾವಂತೆ. ಈ ಹಿಂದೆ ಅನೇಕ ಆರೋಪಗಳು, ಸಾಲು ಭ್ರಷ್ಟಾಚಾರದ ಕಳಂಕವನ್ನು ಹೊತ್ಕೊಂಡಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಆ ತರಹದೊಂದು ಆರೋಪ ಕೇಳಿ ಬಂದಿರುವಂತಹದ್ದು. ಅಂಧಾ ದರ್ಬಾರಿಗೆ ಕಡಿವಾಣ ಹಾಕೋದು ಯಾರು? ಸಂಬಂಧಪಟ್ಟಂತ ಇಲಾಖೆ, ಸಂಬಂಧಪಟ್ಟಂತ ಅಧಿಕಾರಿಗಳು ತಕ್ಷಣ ಕ್ರಮ ತೆಗೆದುಕೊಳ್ಳದೇ ಇದ್ದರೆ ಜನಾಕ್ರೋಶ ಸ್ಫೋಟಗೊಳ್ಳುತ್ತೆ. ಜನರೇ ಹೇಳಿರುವಂತ ಆರೋಪಗಳನ್ನು ಹೊತ್ಕೊಂಡು ನಾವು ಹೇಳ್ತಾ ಇರೋದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.